ಕ್ಲಾಸಿಕ್ ನ್ಯಾಷನಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಶರತ್ ಕುಂದಾನಗರಿ ಬೆಳಗಾವಿ ತಂಡದ ವಿರುದ್ಧ ಒಂದೊಳ್ಳೆ ಟಚ್ ಪಾಯಿಂಟ್ ನೊಂದಿಗೆ ಖಾತೆಯನ್ನು ಆರಂಭಿಸಿಕೊಂಡಿದ್ದಾರೆ ಕ್ಲಾಸಿಕ್ ನ್ಯಾಷನಲ್ ಸ್ಪೋರ್ಟ್ಸ್ ಕ್ಲಬ್. ನಾಡುದೊರೆ ರಾಜವೀರ ಮದಕರಿ ನಾಯಕ ಯುವ ಬ್ರಿಗೇಡ್ ಬೆಂಗಳೂರು ಯುವ ರಾಷ್ಟ್ರದಲ್ಲಿ ಅದು ಸುಂದರವಾದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಎಲ್ಲ ನಮ್ಮ ಯುವ ಬ್ರಿಗೇಡ್ನ ಸರ್ವ ಸದಸ್ಯರ ಒಂದು ಸಹಕಾರ ಈ ಬಿಜಿಎಸ್ ಕ್ರೀಡಾಂಗಣ ವಿಜಯನಗರದಲ್ಲಿ ನಿನ್ನೆ ಆರಂಭಗೊಂಡ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಸಾಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ವಿಶೇಷ ತಾರಾ ಮೆರುಗನ್ನು ನೀಡಿದಂತ ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ನಾಯಕ ನಟರು ಸಂಚು ವೆಡ್ಸ್ ಗೀತಾ ಖ್ಯಾತಿಯ ಸನ್ಮಾನೇಶ್ವರ ಶ್ರೀನಗರ ಗಿಟ್ಟಿ ಸರ್ ಅವರು ಹುಡುಗರು ಚಿತ್ರದಲ್ಲಿ ಸಹ ತಮ್ಮದೇ ಆದಂತಹ ಅಭಿನಯದ ಮೂಲಕ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜೊತೆಲೂ ಸಹ ತಮ್ಮ ಅದ್ಭುತ ನಟನೆಯ ಮೂಲಕ ಕನ್ನಡಿಗರ ಮನಸ್ಸಿನಲ್ಲಿ ಹೆಸರುವಾಸಿಯಾಗಿರುವಂತಹ ನಾಯಕ ನಟರು ಸನ್ಮಾನೇಶ್ವರ ಶ್ರೀನಗರ ಗಿಟ್ಟಿ ಸರ್ ಅವರ ಜೊತೆಯಲ್ಲಿ ಪ್ರಿನ್ಸ್ ದೀಪಕ್ ಸರ್ ಅವರು ಅವರ ಮಾತುಗಳನ್ನು ಕೇಳಿದಾಗ ಬಹಳ ಖುಷಿಯಾಗಿದೆ. ಯಾಕಂದ್ರೆ ಕನ್ನಡ ಚಿತ್ರರಂಗವನ್ನ ನಮ್ಮ ಕನ್ನಡಿಗರಾಗಿ ನಾವು ಅವರಿಗೆ ಪ್ರೋತ್ಸಾಹಿಸಬೇಕು. ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಸಹ ವಿಶೇಷ ಅಭಿಮಾನವನ್ನು ಇಟ್ಕೊಂಡಿರುವಂತಹ ಪ್ರಿನ್ಸ್ ದೀಪಕ್ ಸರ್ ಅವರು ಸಹ ಈ ಒಂದು ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಹಾಗೆ ನಮ್ಮ ನಿವೃತ್ತ ಡಿವೈಎಸ್ಪಿ ಅಧಿಕಾರಿಗಳಾಗಿರುವಂತಹ ಶ್ರೀಯುತ ಪಂಪಗಂಧ ಸರ್ ಅವರು, ಹಾಗೆ ಇನ್ನು ಶ್ರೀಯುತ ಬೆಳ್ಳಿ ಗಂಗಾಧರ್ ಸರ್ ಅವರು, ಅದೇ ರೀತಿ ಅನೇಕ ಗಣ್ಯಾತಿ ಗಣ್ಯರು ಸಹ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಚಾಂಪಿಯನ್ ತಂಡಕ್ಕೆ ಸಿಗ್ಲಿಕ್ಕಿದೆ 1 ಲಕ್ಷ ನಗದು ಹಾಗೂ ಆಕರ್ಷಕ ಟ್ರೋಫಿ. ಬಂದ್ಮೇಲೆ ಫೋನ್ ಮಾಡ್ತೀವಲ್ಲ, ಬಂದ್ಮೇಲೆ ದಾಸಲ್ಲಿ ಡೌಟ್ ಆಕಾಶಲ್ಲಿ ಇರ್ಬೇಕು ನೋಡಿ. ಆಕಾಶ್ ರಾಜೇಶ್ವರಿ ಅಂತ ಇತ್ತಲ್ಲ. ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಕರ್ನಾಟಕ ರಾಜ್ಯ ಮಹಿಳಾ ಕಾಂಗ್ರೆಸ್ನ ಉಪಾಧ್ಯಕ್ಷರು ರಾಯಚೂರಿನ ಶ್ರೀದೇವಿ ನಾಯಕ್ ಮೇಡಮ್ ಅವರು ಸಹ ಇದೊಂದು ಪಂದ್ಯದ ಉಪಸ್ಥಿತಿಯಲ್ಲಿದ್ದರು. ಇಲ್ಲ ನಾನು ಬರೋದು ಲೇಟ್ ಆಗುತ್ತೆ. ಟೈಮ್ ಹೇಳಿ ಚೆಕ್ ಮಾಡಿ ಹೇಳ್ತೀನಿ. ಬೆಳಗಾವಿ ತಂಡದ ಯುವ ಕಾಡಿಗರ ನಿಖಿಲ್ ಚೆನ್ನಾಗೈತೆ ಅದ್ರಲ್ಲಿ. ಇಲ್ಲ ನನಗೆ ಲೇಟ್ ಆಗುತ್ತೆ. ಸಂದರ್ಭ ಇಬ್ಬರು ಆಟಗಾರರ ಸಂದರ್ಭ ಕುಂದಾನಗರಿ ಬೆಳಗಾವಿ ತಂಡದ ಜರ್ಸಿ ನಂಬರ್ 6 ಕಿಕ್ ಮಾಡುವಂತ ಪ್ರಯತ್ನ. ಕಾಲ್ ನೋಡೋಣ ಈ ಒಂದು ಸಂದರ್ಭದಲ್ಲಿ ದಾಳಿಗಾರ ಯಾವ ರೀತಿ ಅಂಕವನ್ನು ಪಡ್ಕೊಳ್ತಾನೆ ಅಂತ ಹೇಳಿ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು. ಸುಲಭವಾದಂತಹ 7-3 ಇನ್ ಫೇವರ್ ಆಫ್ ಕುಂದಾನಗರಿ ಬೆಳಗಾವಿ. ಆಲ್ಔಟ್ನ ಹೊಸ್ತಿಲಲ್ಲಿ ಕ್ಲಾಸಿಕ್ ನ್ಯಾಷನಲ್ ಯಶವಂತಪುರ ಅದ್ಭುತವಾದಂತಹ ದಾಳಿ. ಮ್ಯಾಟ್ ಅಂಕಣದಲ್ಲಿ ಆಡುವಂಥದ್ದನ್ನು ಕಾಣಬಹುದು. 7-5 ಬೆಳಗಾವಿ ತಂಡದ ಪರವಾಗಿ. ಬೆಳಗಾವಿ ತಂಡದ ಒಬ್ಬ ಯುವ ಪ್ರತಿಭೆ ನಿಖಿಲ್ ಸೂಪರ್ ಟೆಕ್ ಆನ್ ಆಗಿದೆ. ಈ ಒಂದು ಸಂದರ್ಭದಲ್ಲಿ ದಾಳಿಗಾರರನ್ನ ಟ್ಯಾಕಲ್ ಮಾಡಿದ್ದು 2 ಅಂಕವನ್ನು ಪಡೆಯುವಂತ ಒಳ್ಳೆ ಅವಕಾಶ ಇದೆ. ದಾಳಿಗಾರ ಆದರೆ ಈ ಒಂದು ಮದಕರಿ ಕಪ್ ಸೀಸನ್ 2 ಅನ್ನು ಸಹ ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ನಾಯಕ ನಟರಾಗಿರುವಂತಹ ಸನ್ಮಾನ್ಯ ಶ್ರೀನಗರ ಗಿಟ್ಟಿ ಸರ್ ಅವರು ಹಾಗೆ ಪ್ರಿನ್ಸ್ ದೀಪಕ್ ಸರ್ ಅವರು ಸಹ ಮ್ಯಾಚ್ ಅನ್ನ ವೀಕ್ಷಣೆ ಮತ್ತೆ ಸೂಪರ್ ಟೆಕ್ ಆನ್ ಆಗಿದೆ. ಬೆಳಗಾವಿ ತಂಡದ ನಿಖಿಲ್ ಇಬ್ಬರು ಆಟಗಾರರ ನಡುವೆ ಚುರುಕಿನ ಪಾದಗಳ ಚಲನೆಗೆ ಪ್ರಯತ್ನ ಇತ್ತು. ಅದ್ಭುತವಾದಂತಹ ಒಂದು ಎಸ್ಕೇಪಿಂಗ್ 2+2 4 ಪಾಯಿಂಟ್ ಆಲ್ಔಟ್ ಅಂತ ಹೇಳ್ಕೊಂಡಿದ್ದಾರೆ. ದಯವಿಟ್ಟು ಎಲ್ಲ ನಮ್ಮ
ಯುವ ಬ್ರಿಗೇಡ್ ಹಾಗೂ ಸದಸ್ಯರ ಗಮನಕ್ಕೆ ನೀಡಿ ಅತಿಥಿಗಳಿಗೆ ಪಂದ್ಯದ ವೀಕ್ಷಣೆಗೆ ಅನುವು ಮಾಡಿಕೊಡ್ಬೇಕಂತ ವಿನಂತಿಸ್ಕೊಳ್ತಾ ಇದ್ದಾರೆ. ಮತ್ತೆ 7:30 ಗೊತ್ತೈತೆ. ನಾಲ್ಕೂವರೆ, 5 ಮುಕ್ಕಾಲು, ಮತ್ತೆ 7 ಗಂಟೆ. ಅಲ್ಲಿ 4 ಸ್ಕ್ರೀನ್ ಇದ್ದಾವೆ, 4 ಆಗಸ್ಟ್ದಲ್ಲಿ 200 ರೂಪಾಯಿ. ರಾಯಸ್ ತಂಡದ ನಾಯಕ ಇಲ್ಲ ಲೇಟ್ ರಾಯಸ್ ಸರಿ. ಲಕ್ಕಿ ಒಬ್ಬ ನೀಡ ಕ್ರೀಡಾಟಗಾರ ತನ್ನ ಹೈಟ್ ಅನ್ನು ಅಡ್ವಾಂಟೇಜ್ ಆಗಿ ಪಡ್ಕೊಳ್ಳುವಂತ ಎಲ್ಲ ಸಾಧ್ಯತೆ ಇತ್ತು. ಬಲವಾದಂತಹ ಮನವಿ ಕೂಡ ಇತ್ತು. ಆದ್ರೆ ಯಾವುದೇ ಅಂಕಲದ ಕ್ರೀಡಾಟಗಳಿಗೆ ವಾಪಸ್ ಹೋಗಿದ್ದಾರೆ. 27 in favor of ಕುಂದಾನಗರಿ ಬೆಳಗಾವಿ. ಬೆಳಗಾವಿ ತಂಡದ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾದರು. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಗೌರವಿದ್ದವರು ಮುಖಂಡರಾಗಿದ್ದ ಶ್ವೇತಾ ಅಶ್ವತ್ಥಣ್ಣರವರು ಈ ಒಂದು ವೇದಿಕೆಯನ್ನು ಅಲಂಕರಿಸಿದ ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ. ಈ ಒಂದು ಪಂದ್ಯದ ವೀಕ್ಷಣೆಯಲ್ಲಿ ನಮ್ಮ ಸನ್ಮಾನ್ಯ ಶ್ರೀಯುತ ಶ್ರೀನಗರ ಕಿಟ್ಟಿ ಸರ್ ಅವರು ಹಾಗೂ ಪ್ರಿನ್ಸ್ ದೀಪಕ್ ಸರ್ ಅವರು ಮುಂದಿನ ದಿನಗಳಲ್ಲಿ ಅವರ ಹೊಸ ಕನ್ನಡ ಚಿತ್ರರಂಗದಲ್ಲಿ ಕ್ರೀಡೆಯ ಬಗ್ಗೆ ಯಾವುದಾದ್ರೂ ಸಿನಿಮಾಗಳನ್ನ ತೆರೆಯ ಮೇಲೆ ತರಲಿ. ನಮ್ಮ ನಾಡದೊರೆ ರಾಜವೀರ ಮದಕರಿ ನಾಯಕರ ಈ ಒಂದು ಮದಕರಿ ಕಪ್ ಏನು ಬಹಳ ಅದ್ಭುತವಾಗಿ ಆಯೋಜಿಸಿದ್ದಾರೆ. ಅದೇ ರೀತಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಹ ಈಗಾಗಲೇ ಅನೇಕ ಸಿನಿಮಾಗಳು ಬಂದಿದೆ. ಅದರ ಮುಂದಿನ ದಿನಗಳಲ್ಲಿ ಕ್ರೀಡೆಯ ಜೊತೆಯಲ್ಲಿ ನಮ್ಮ ಮದಕರಿ ನಾಯಕರ ಸಿನಿಮಾಗಳು ಸಹ ಇನ್ನಷ್ಟು ತೆರೆಯ ಮೇಲೆ ಬರಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತೇವೆ. ಪಾಯಿಂಟ್ ದಾಳಿಗಾರ ಕೂಡ ಇಲ್ಲಿ ಔಟ್ ಆಗಿದೆ. ಬೋರ್ಡಿಂಗ್ ಕ್ಯಾಪ್ಟನ್ ಗೆಟ್ ರೆಡಿ, ಫಸ್ಟ್ ಕಾಲ್ ಫಾರ್ ಯು. ಪಂದ್ಯ ಬದಲಾಗಿದೆ. ಉತ್ತರ ಕನ್ನಡ ಬಸವನಗುಡಿ 2 ತಂಡದ ನಾಯಕರೇ ಆಟಗಾರರನ್ನು ಗಳಿಸಿ ತಮಗೆ ಮೊದಲ ಕರೆ. ಬಸವನಗುಡಿ ವಿರುದ್ಧ ಉತ್ತರ ಕನ್ನಡ ಜಿಲ್ಲೆ. ಅದ್ಭುತವಾದಂತಹ ಒಂದು ಪ್ರದರ್ಶನ ನೀಡ್ತಾ ಇದ್ದಾರೆ. ಕುಂದಾನಗರಿ ಬೆಳಗಾವಿ ತಂಡದ ವಿರುದ್ಧ ದಾಳಿಯಲ್ಲಿ ಶರತ್. ಬಸವನಗುಡಿ ಉತ್ತರ ಕನ್ನಡ ಜಿಲ್ಲೆ. ಮುಂದಿನ ಪಂದ್ಯ ಈ ಪಂದ್ಯದ ನಂತರ ತಮ್ಮ ಪಂದ್ಯ ಉತ್ತರ ಕನ್ನಡ ಜಿಲ್ಲೆ ವಿರುದ್ಧ ಬಸವನಗುಡಿ. ಕಂಬ್ಯಾಕ್ ಮಾಡುವಂತ ಒಂದು ಸೂಚನೆ ನೀಡುತ್ತಾ ಇದ್ದಂತ ಕ್ಲಾಸಿಕ್ ನ್ಯಾಷನಲ್ ಸ್ಪೋರ್ಟ್ಸ್ ಕ್ಲಬ್ ಈ ಬಾರಿ ಡಿಫೆನ್ಸ್ ಭಾಗದಲ್ಲಿ ರೈಟ್ ಕಾರ್ನರ್ ಭಾಗದಲ್ಲಿ ಸಂಜಯ್ ಮಿಸ್ಟೇಕ್ ಮಾಡಿದಾಗ ಕಾಣಿಸ್ತಾ ಇದೆ. ಕಾಂತೋಡೋಣ ನಿಖಿಲ್ ಅವರಿಗೆ ಅಂಕ ಸಿಗ್ತಾ ಇಲ್ಲ. 17-10 in favor of ಬೆಳಗಾವಿ. ದಾಳಿಯಲ್ಲಿ ಶರತ್ ಲೆಫ್ಟ್ ರೈಡರ್ 5 ಡಿಫೆನ್ಸ್ ನಡುವೆ ಬೋನಸ್ ಇಲ್ಲದ ಸಂದರ್ಭ. ಚಿರುಕಿನ ಪಾತ್ರ ರಚನೆಯೊಂದಿಗೆ ಈ ಬಾರಿ ಡಬಲ್ ಆಂಕಲ್ ಹರ್ಡ್ ಹರೀಶ್ ಅವರಿಂದ ಮೈಸೂರು ವಿಶ್ವವಿದ್ಯಾಲಯ ಕಬಡ್ಡಿ ತಂಡ ಅವರ ಯಶಸ್ವಿ ಕಾರ್ಯಕ್ರಮದ ನಂತರದಲ್ಲಿ ನಮ್ಮ ನಾಡದೊರೆ ರಾಜವೀರ ಮದಕರಿ ನಾಯಕ ಯುವ ಬ್ರಿಗೇಡ್ನ ಎಲ್ಲ ಸರ್ವ ಸದಸ್ಯರ ಒಂದು ನೇತೃತ್ವದೊಂದಿಗೆ ಶ್ವೇತ ಬೆಳ್ಳಿ ಗಂಗಾಧರ್ ಸರ್ ಅವರ ಮಾರ್ಗದರ್ಶನದೊಂದಿಗೆ ಹಾಗೆ ಸಮಸ್ತ ನಮ್ಮ ಯುವ ಬ್ರಿಗೇಡ್ನ ಸದಸ್ಯರೊಂದಿಗೆ ವಿಜಯನಗರದ BGS ಕ್ರೀಡಾಂಗಣದಲ್ಲಿ ಬಹಳ ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಒಂದು ಕಬಡ್ಡಿ ಪಂದ್ಯಾವಳಿಯ ವಿಜೇತ ತಂಡಗಳಿಗೆ ಪ್ರಥಮ ಬಹುಮಾನವಾಗಿ 1 ಲಕ್ಷ ನಗದು ಹಾಗೂ ಆಕರ್ಷಕ ಟ್ರೋಫಿ, ದ್ವಿತೀಯ ಬಹುಮಾನವಾಗಿ 50,000 ಹಾಗೂ ಆಕರ್ಷಕ ಟ್ರೋಫಿ, ಅದೇ ರೀತಿ ತೃತೀಯ ಹಾಗೂ ಚತುರ್ಥ ಬಹುಮಾನವಾಗಿ ತಲಾ 25,000 ಹಾಗೂ ಆಕರ್ಷಕ ಟ್ರೋಫಿ. ದಾಳಿಯಲ್ಲಿ ಕ್ಲಾಸಿಕ್ ನ್ಯಾಷನಲ್ ತಂಡದ DB ದರ್ಶನ್ ಹದಿನೆಂಟು 10 18-10 in favor of ಕುಂದಾನಗರಿ ಬೆಳಗಾವಿ. ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು
ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಕಾರದೊಂದಿಗೆ ಮದಕರಿ ಕಪ್ ಸೀಸನ್ 2 ಈ ಒಂದು ಕಾರ್ಯಕ್ರಮ ಚಾಮರಾಜಪೇಟೆ ಮ್ಯಾಚ್ ಇಲ್ಲ ಇವಾಗ. ನೆಕ್ಸ್ಟ್ ಮ್ಯಾಚ್ ಬಸವನಗುಡಿ ಉತ್ತರ ಕನ್ನಡ. ಇನ್ನೊಂದು ಸರ್ತಿ ಸ್ಥಾಪನ ಹೊಡಿತಾ ಇಲ್ಲಿ ಒಂದು ಅದ್ಭುತವಾದಂತಹ ಎಸ್ಕೇಪ್. ಇಟ್ಸ್ ಎ 2 ಆಲ್ ಟೈಮ್. ಮಾಡು ಇಲ್ಲವೇ ಮಡಿ. ಒಂದು ತಂಡದಿಂದ ನೇರವಾಗಿ 2 ಎಂಟೆ ರನ್ ಆದ್ರೆ 3ನೇ ರನ್ ಡಿಸೈಡೆಡ್ ಆಗಿರುತ್ತೆ. ನಂಬರ್ ಟ್ಯಾಕಲ್, ವಾಟ್ ಅ ಬ್ಯೂಟಿಫುಲ್ ಟ್ಯಾಕಲ್. ಹರೀಶ್ ಹಾಗೂ ಸಹ ಅದರಿಂದ ಒಂದು ಒಳ್ಳೆ ಸೆಕೆಂಡ್ ಮೈ ಮಾಡಿದ್ರೆ ಸಹ ಈ ರೀತಿಯಾದಂತಹ ಟ್ಯಾಕಲ್ಗಳು ಬರುತ್ತೆ. ಈ ಪಂದ್ಯಾವಳಿಗೆ ಜಿಲ್ಲಾ ಪಂಚಾಯತ್ ಸದಸ್ಯರು ಕೋಲಾರ ಜಿಲ್ಲೆಯ ಶ್ರೀಯುತ ಬಂಕ್ ಮಂಜಣ್ಣರವರ ಆಗಮಿಸಿದವರಿಗೆ ನಾಡುದೊರೆ ರಾಜವೀರ ಮದಕರಿ ನಾಯಕ ಯುವ ಬ್ರಿಗೇಡ್ ವತಿಯಿಂದ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ವಹಿಸ್ತಾ ಇದ್ದಾರೆ. ಚಿನ್ನದ ನಾಡು ಕೋಲಾರ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಬಂದ ಶ್ರೀಯುತ ಬಂಕ್ ಮಂಜಣ್ಣರವರಿಗೆ ಇವತ್ತು ರಾಜವೀರ ಮದಕರಿ ನಾಯಕ ಯುವ ಬ್ರಿಗೇಡ್ ವತಿಯಿಂದ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ. Lucky. ನಾಡುದೊರೆ ರಾಜವೀರ ಮದಕರಿ ನಾಯಕ ಯುವ ಬ್ರಿಗೇಡ್ ಬೆಂಗಳೂರು ಇವರ ಆಯೋಜಿಸಿದ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಒಂದು ತಾರಾ ಮೆರುಗನ್ನು ನಡೆದಂತ ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ನಾಯಕ ನಟರು, ನಮ್ಮ ನಲ್ಮೆಯ ನಾಯಕರು, ಸನ್ಮಾನ್ಯ ಶ್ರೀಯುತ ಶ್ರೀನಗರ ಕಿಟ್ಟಿ ಸರ್ ಅವರಿಗೆ ಹಾಗೂ ಪ್ರಿನ್ಸ್ ದೀಪಕ್ ಸರ್ ಅವರಿಗೆ ನಮ್ಮ ಯುವ ಬ್ರಿಗೇಡ್ ವತಿಯಿಂದ ಈ ಭವ್ಯ ವೇದಿಕೆಯಲ್ಲಿ ಒಂದು ಸನ್ಮಾನವನ್ನ ಮಾಡಿ ಅವರನ್ನ ಗೌರವಿಸಿದ್ದಾರೆ. ಶ್ರೀಯುತ ಬೆಳ್ಳಿ ಗಂಗಾಧರ ಸರ್ ಅವರು ಹಾಗೂ ಡಿವೈಎಸ್ಪಿ ನಿವೃತ್ತ ಅಧಿಕಾರಿಗಳಾಗಿರುವಂತಹ ಶ್ರೀಯುತ ಪಂಪಪತಿ ಸರ್ ಅವರು ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಬೇಕು. ಹಾಗೆ ಶ್ರೀಯುತ ಬಂಕ್ ಮಂಜಣ್ಣರವರು ಸಹ ಜಿಲ್ಲಾ ಪಂಚಾಯತ್ ಸದಸ್ಯರು ಇದೀಗ ತಾನೇ ಆಗಮಿಸಿದರೆ ಸನ್ಮಾನಿಸಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದಾರೆ. ಅದೇ ರೀತಿ ನಮ್ಮ ರಾಜ್ಯ ಮಹಿಳಾ ಕಾಂಗ್ರೆಸ್ನ ಉಪಾಧ್ಯಕ್ಷರಾಗಿದ್ದ ಶ್ರೀದೇವಿ ನಾಯಕ್ ಮೇಡಮ್ ಅವರು ಸಹ ಅವರಿಗೆ ಸನ್ಮಾನಿಸಿ ಗೌರವಿಸಬೇಕಂತ ಅವರಲ್ಲಿ ಸಹ ಕೇಳ್ಕೊಳ್ತಾ ಇದ್ದಾರೆ. ಜೋರಾದ ಚಪ್ಪಳೆ ಮೇಲೆ ಈ ಒಂದು ಮದಕರಿ ಕಪ್ ಸೀಸನ್ ಆಹ್ವಾನಿತರಾಗಿ ಕನ್ನಡ ಚಿತ್ರರಂಗದ ಹೆಮ್ಮೆಯ ಈಗಾಗಲೇ ಬಹಳ ಅದ್ಭುತವಾಗಿ ಸಾಗ್ತಾ ಇದೆ. ನಮ್ಮ ಕರ್ನಾಟಕದ ಹೆಸರಾಂತ ಆಟಗಾರ, ರಾಷ್ಟ್ರೀಯ ಕಬಡ್ಡಿ ಪಂದ್ಯಗಳಲ್ಲಿ ಸಹ ಭಾಗವಹಿಸಿದ ಆಟಗಾರ, ಹಾಗೆ ಪ್ರೋ ಕಬಡ್ಡಿಯಲ್ಲಿ ಸಹ ಭಾಗವಹಿಸಿದ ಆಟಗಾರ ಈ ಬಾರಿ ನಿಖಿಲ S33 level in favor of Belagavi. ಮತ್ತೊಂದು ಅಂಕದ ಸೇರ್ಪಡೆಯಾಗ್ತದೆ ಕುಂದಾನಗರಿ ಬೆಳಗಾವಿ ತಂಡಕ್ಕೆ. ಲಕ್ಕಿ ಕ್ಲಾಸಿಕ್ ನ್ಯಾಷನಲ್ಸ್ ತಂಡದ ಯುವ ದಾಳಿಗಾರ ಟಚ್ ಮಾಡುವ ಪ್ರಯತ್ನ, ಕ್ವಿಕ್ ಆದಂತಹ ಒಂದು ಟಚ್ ಔಟ್ ಮಾಡ್ತಾ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ.
35-13 in favor of ಕುಂದಾನಗರಿ ಬೆಳಗಾವಿ. ದಾಳಿಯಲ್ಲಿ ಬೆಳಗಾವಿ ತಂಡದ ಮಾರುತಿ ಮಾರುತಿ ಅದ್ಭುತವಾದಂತಹ ದಾಳಿ, ಸೂಪರ್ ಟ್ಯೂಪರ್ ರೈಟ್ ಮಾರುತಿ ತೋರ್ಪಡಿಸಿದ್ದಾನೆ ಇಲ್ಲಿ. ಫಸ್ಟ್ ಏಡ್ ನೀಡಿ ಆದಷ್ಟು ಬೇಗ. ಫಸ್ಟ್ ಏಡ್ ಆರೋಗ್ಯ ಇಲಾಖೆಯವರು ಹೇಳಿದ್ರ ಬಾಸವನಗುಡಿ ವಿರುದ್ಧ ಇನ್ನು 5 ನಿಮಿಷ ಇನ್ನು ಕೂತಿದ್ದೀರಾ, ಶೂ ಹಾಕೊಂಡು ಲೇಟ್ ಮಾಡಬಾರ್ದು. ಇನ್ನು ಬೇಜಾರು ಮ್ಯಾಚಸ್ ಇದೆ. UK ಬಸವನಗುಡಿ ಬಂದ್ರು ಬರ್ತಾ ಇದ್ದಾರೆ ಫಸ್ಟ್ ಏಡ್ ಬರ್ತಾ ಇದ್ದಾರೆ. ಅಲ್ಲಿ ಬರ್ತಾ ಇದ್ದಾರೆ ಅಲ್ಲಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆಯೋಜನೆಯ ಪ್ರಮುಖ ಅಭಿಮಾನಿಗಳಾಗಿದ್ದ ಶ್ರೀಯುತ ನವೀನ್ ಮದಕರಿಯವರ ಧರ್ಮಪತ್ನಿ ಜ್ಯೋತಿ ನವೀನ್ ಮದಕರಿಯವರು ಆಗಮಿಸಿದ್ರೆ ಅವರಿಗೂ ಸಹ ನಾಡದೂರ ರಾಜವೀರ ಮದಕರಿ ನಾಯಕ ಯುವ ಬ್ರಿಗೇಡ್ ವತಿಯಿಂದ ಆತ್ಮೀಯವಾದ ಸ್ವಾಗತವನ್ನು ಬಯಸಿದ್ದೇವೆ. ಕ್ಯಾಪ್ಟನ್ ಲಾಸ್ಟ್ 5 minutes to go. हे प्रभु रुको जरा सबर करो. ಲಕ್ಕಿ ಕೊನೆಯ ಕ್ಷಣದಲ್ಲಿ ವೇಗದ ಆಟಕ್ಕೆ ಮುಂದಾಗಿರುವಂತಹ ಕ್ಲಾಸಿಕ್ ನ್ಯಾಷನಲ್ಸ್ ಯಶವಂತಪುರ ಬಡಾವಣೆಯವರಿಗೆ ಸೂಪರ್ ಟ್ಯಾಕಲ್ ಆಗಿದೆ. ಇಬ್ಬರು ಆಟಗಾರರ ನಡುವೆ ಆಟಗಾರರು ನಿಮ್ಮಲ್ಲಿ ವಾದ ವಿವಾದಕ್ಕೆ ಅವಕಾಶವಿಲ್ಲ. ನಲ್ಲಿ ಕ್ಲಾಸಿಕ್ ನ್ಯಾಷನಲ್ಸ್ ತಂಡ ಆಟಗಾರರು ಸುಬ್ಡಿ ಗೆಲುವಾಗಿದೆ. ಈ ಬಾರಿ ಇದು $39-19 in favor of ಬೆಳಗಾವಿ. ಸುಬ್ಡಿ ಗೆಲುವಾಗಿದ್ದ ಸಂದರ್ಭ ಲಕ್ಕಿ ಕ್ವಿಕ್ ಆದ ಒಂದು ಡೆಡ್ ಪಾಯಿಂಟ್. ಈ ಒಂದು ಕಬಡ್ಡಿ ಪಂದ್ಯಗಳ S7 ಸ್ಪೋರ್ಟ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಸಹ ನೇರ ಪ್ರಸಾರ ಮಾಡಲಾಗ್ತಾ ಇದೆ. ಬೆಳಗಾವಿ ತಂಡಕ್ಕೆ ಆಪತ್ ಕಾಣಲಾಗ್ತಾ ಇದ್ದಾರೆ ನಿಖಿಲ್. ಸೂಪರ್ ಟ್ಯಾಕಲ್ ಆಗಿದ್ದ ಸಂದರ್ಭ ಸಂಜಯ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರರಿಂದ ಅದ್ಭುತವಾದಂತಹ ಟಚ್ ಪಾಯಿಂಟ್.
ನಿರಂತರವಾಗಿ ದಾಳಿಯಲ್ಲಿ ಯಶಸ್ವಿ ಆಗ್ತಾ ಇರುವಂತಹ ನಿಖಿಲ್ ಬೆಳಗಾವಿ ಜಿಲ್ಲೆಯ ಒಬ್ಬ ಯುವ ಪ್ರತಿಭೆ. ಮತ್ತೊಂದು ಸೂಪರ್ ಆದಂತಹ ಎಲ್ಲ ಅವಕಾಶ ಇದ್ದಾಗ ಬಿಗಿ ಆದಂತಹ ಟ್ಯಾಕಲ್. ಸಾಕಷ್ಟು ಒಳಗೊಂಡಿದ್ದು ಗ್ಯಾಪ್ ಅನ್ನು ಹುಡುಕುವಂತ ಪ್ರಯತ್ನ ಇತ್ತು. ಆದರೆ ಉತ್ತಮವಾದಂತಹ ಒಂದು ಟ್ಯಾಕಲ್ ಬೆಳಗಾವಿ ತಂಡದ ಆಟಗಾರ ಇದ್ದಾರೆ. ಅವರಿಗೆ ಈ ಪಂದ್ಯಾವಳಿಯನ್ನು ನಡೆಸುತ್ತಿರುವ ಆಯೋಜಕರಿಂದ ತುಂಬ ಹೃದಯದ ಸ್ವಾಗತ. Captain, last 5 minutes to go. 43-24 in favor of Belagavi. ಸಂಜಯ್ ಈಗ ಮಳೆಗಾಲ ಕಟ್ಟೆ ನಾಲ್ಕರ ಬಿಗಿಯಾದಂತಹ ಕಪಲ್ ಆಂಕಲ್ ಹೋಲ್ಡ್. sometimes ಕಡೆ इसके बाद ಒಂದು ಪ್ರಯತ್ನ ಚಾಲ ಬಿಗಿಯಾದಂತಹ ಒಂದು ಬ್ಲಾಕ್ ಹಾಗೂ ಡ್ಯಾಶ್. After last 4 minutes to go, 4 ನಿಮಿಷದ ಆಟ ಮಾತ್ರ ಬಾಕಿ ಇರುವಂತೆ 44-25 ಲಾಸ್ಟ್ ಆಫ್ ಬೆಳಗಾವಿ ತಂಡದ ಪರವಾಗಿ ಉತ್ತರ ಕನ್ನಡ ವರ್ಸಸ್ ಬಸವನಗುಡಿ. ಮೋಟಿವ್ ಕ್ಯಾಪ್ಟನ್ ಬಿಕೆಟಿ ನಿಮಿಷದಲ್ಲಿ ತಮಗೆ ಅಂತಿಮ ಕರೆ. ಈ ಪದ್ಯಕ್ಕೆ ಮುಖ್ಯ ತೀರ್ಪುಗಾರರಾಗಿ ವೇಣುಗೋಪಾಲ್, ತೀರ್ಪುಗಾರರಾಗಿ ರವಿಕುಮಾರ್, ಸಂಪತ್, ಕುಣಿಕೆಗಾರರಾಗಿ ಸಂದೀಪ್, ಸಾರ್ವಜನಿಕರಾಗಿ ಮೋಹನ್, ಪ್ರಕಾಶ್, ದೇವಾಲಯ ಕನ್ನಡ. Sarah, right corner target on the ankle hold. ಅದು ರೆಡಿ ಮಾಡ್ಸೋದು ನಂಗೆ ರಸತೆ ಗೊತ್ತೈತೆ. ಅಲ್ಲಿ ಎಲ್ಇಡಿ ಮುಂಭಾಗದಲ್ಲಿ ಬಂದಿರುವಂತಹ ಯಜಮಾನ ದಯವಿಟ್ಟು ಪಕ್ಕಕ್ಕೆ ಬನ್ನಿ. ಥರ್ಡ್ ರೈಟ್ 2 or tie. Captain, last 2 minutes to go. ಡಿಸೈಡೆಡ್ ಅಲ್ಲಿ ಯಾವುದೇ ಅಂಕದಲ್ಲಿ ವಾಪಸ್ ಆಗಿರೋದ್ರಿಂದ ಇಲ್ಲಿ ರೈಡರ್ ಔಟ್ ಆಗಿದ್ದಾರೆ. ankle hold. Captain, last 1 minute to go. ದಾಳಿಯಲ್ಲಿ ಬೆಳಗಾವಿ ತಂಡದ ನಿಖಿಲ್
ಈ ಒಂದು ಕಬಡ್ಡಿ ಪಂದ್ಯಾವಳಿಯ ವೀಕ್ಷಣೆಯಲ್ಲಿ ನಿವೃತ್ತ ಡಿವೈಎಸ್ಪಿ ಅಧಿಕಾರಿಗಳಾಗಿದ್ದಂಥ ಶ್ರೀಯುತ ಪಪ್ಪ ಪದ್ಧತರವರು ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಮಹಿಳಾ ಕಾಂಗ್ರೆಸ್ನ ಉಪಾಧ್ಯಕ್ಷರಾಗಿರುವಂಥ ಶ್ರೀದೇವಿ ನಾಯಕ್ ಮೇಡಮ್ ಅವರು ಹಾಗೆ ಕೋಲಾರ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಂಥ ಶ್ರೀಯುತ ಮಂಜಣ್ಣರವರು ಅದೇ ರೀತಿ ಗೌರಿಬಿದೂರಿನ ಮುಖಂಡರಾಗಿದ್ದಂಥ ಶ್ರೀಯುತ ಅಶ್ವಥ್ ರವರು ಸಹ ಈ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಎಲ್ಲ ನಮ್ಮ ಗೌರವ ಅತಿಥಿಗಳಿಗೂ ಸಹ ಮದಕರಿ ಕಪ್ ಯುವ ಕ್ರಿಕೆಟ್